ಲಾಸ್ಟ್ ಕ್ಲಾಸಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿದ್ವಿ ಅಂತ ಒಂದ್ಸಲ ಹಾಗೆ ರಿವಿಷನ್ ಮಾಡ್ತೀರಿ. ಲಾಸ್ಟ್ ಕ್ಲಾಸಲ್ಲಿ ನಾವೇನೇನು ಕಲ್ತ್ವಿ ಅಂತ ಅಂದರೆ VPC ಅಂದರೆ ಏನು, IGW ಅಂದರೆ ಏನು, ರೌಟಿಂಗ್ ಟೇಬಲ್ ಅಂದರೆ ಏನು, ಪಬ್ಲಿಕ್ ಸಬ್ನೆಟ್ ಅಂದರೆ ಏನು ಅಂತ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಐ ಹೋಪ್ ಎವ್ರಿ ಒನ್ ಈಸ್ ಕ್ಲಿಯರ್ಡ್. VPC ಅಂದರೆ ಏನು, IGW ಅಂದರೆ ಏನು, ರೌಟಿಂಗ್ ಟೇಬಲ್ ಅಂದರೆ ಏನು, IGW ಏನಕ್ಕೆ ಯೂಸ್ ಮಾಡ್ತಾರೆ, ರೌಟಿಂಗ್ ಟೇಬಲ್ ಏನಕ್ಕೆ ಯೂಸ್ ಮಾಡ್ತಾರೆ, ಮತ್ತು ಸಬ್ನೆಟ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದೀವಿ. ಕರೆಕ್ಟಾ? ಸೊ ಟುಡೇ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ EC2 ಇನ್ಸ್ಟೆನ್ಸ್. ಸೊ ಇದಕ್ಕೆ ನಾವು ಏನಂತೀವಿ ಅಂತಂದರೆ EC2 ಇನ್ಸ್ಟೆನ್ಸ್ ಅಂತ ಕರಿತೀವಿ. ಸೊ EC2 ಅಂದರೆ ಏನು? ಫಸ್ಟ್ ಅದರದ್ದು ಡೆಫಿನೇಷನ್ ನೋಡೋಣ, ಆಮೇಲೆ ಅದು ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಓಕೆನಾ? EC2 ಅಂತಂದರೆ ಎಲಾಸ್ಟಿಕ್ ಕ್ಲೌಡ್ ಕಂಪ್ಯೂಟಿಂಗ್. EC2 ಅಂತಂದರೆ ಎಲಾಸ್ಟಿಕ್ ಕ್ಲೌಡ್ ಕಂಪ್ಯೂಟಿಂಗ್. ಏನಕ್ಕೆ ಯೂಸ್ ಮಾಡ್ತಾರೆ EC2 ಅಂತಂದರೆ ಇದು ಒಂದು ಸರ್ವರ್ ಥರ. ಓಕೆನಾ? ನಿಮ್ಮದು ಎಲ್ಲ ಅಪ್ಲಿಕೇಶನ್ ಏನಾಗುತ್ತೆ ಅಂತಂದರೆ ಈ EC2 ಇನ್ಸ್ಟೆನ್ಸ್ ಒಳಗಡೆ ನೀವು ಸ್ಟೋರ್ ಮಾಡ್ತೀರ. ಓಕೆನಾ? ನೀವು ಡೆವಲಪರ್ ಒಂದು ಕೋಡ್ ಬರೆದು ಒಂದು ಅಪ್ಲಿಕೇಶನ್ನ ಬಿಲ್ಡ್ ಮಾಡ್ತಾನೆ. ಕರೆಕ್ಟಾ? ಸೊ ಆ ಅಪ್ಲಿಕೇಶನ್ ಏನಾಗುತ್ತೆ ಅಂತಂದರೆ ಈ EC2 ಇನ್ಸ್ಟೆನ್ಸ್ ಒಳಗಡೆ ಸ್ಟೋರ್ ಮಾಡ್ತಾರೆ. ಸೊ ಈ EC2 ಇನ್ಸ್ಟೆನ್ಸ್ನ ನಾವು ಎಲ್ಲಿ ಕ್ರಿಯೇಟ್ ಮಾಡಬೇಕು ಅಂತಂದರೆ ಪಬ್ಲಿಕ್ ಸಬ್ನೆಟ್ ಅಂತ ಇರುತ್ತೆ, ಆ ಸಬ್ನೆಟ್ ಒಳಗಡೆ ನಾವು ಈ EC2 ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡಬೇಕು. ಓಕೆ? ಸೊ ಯಾವ ಥರ ಕ್ರಿಯೇಟ್ ಮಾಡೋದು ನೋಡೋಣ ಪ್ರಾಕ್ಟಿಕಲ್ ಆಗಿ. ಓಕೆ? ಸೊ ಡೆಫಿನೇಷನ್ ಎಲ್ಲರಿಗೂ ಅರ್ಥ ಆಯ್ತಲ್ಲ. EC2 ಇನ್ಸ್ಟೆನ್ಸ್ ಅಂದ್ರೆ ಏನು ಅಂದರೆ ಎಲಾಸ್ಟಿಕ್ ಕ್ಲೌಡ್ ಕಂಪ್ಯೂಟಿಂಗ್ which is used to run an application inside it. Okay, and we have placed an EC2 instance inside the subnet. ಒಂದು ಪಬ್ಲಿಕ್ ಸಬ್ನೆಟ್ ಒಳಗಡೆ EC2 ಇನ್ಸ್ಟೆನ್ಸ್ನ ನಾವು ಕ್ರಿಯೇಟ್ ಮಾಡ್ತೀವಿ. ಈ EC2 ಇನ್ಸ್ಟೆನ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಒಂದು ಅಪ್ಲಿಕೇಶನ್ನ ಅದರೊಳಗಡೆ ರನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಈಗ ಪ್ರಾಕ್ಟಿಕಲ್ ಆಗಿ ನೋಡೋಣ. ಸೊ ಈ ಥರ ಐಕಾನ್ ಬರುತ್ತೆ. ಸೊ ಯು ನೀಡ್ ಟು ಕ್ಲಿಕ್ ಆನ್ EC2 ಇನ್ಸ್ಟೆನ್ಸ್. ಸೊ ಈ ಥರ ಓಪನ್ ಆಗುತ್ತೆ. ಸೊ ಯು ನೀಡ್ ಟು ಗಿವ್ ಲಾಂಚ್ ಈ ಇನ್ಸ್ಟೆನ್ಸ್ ಅಂತ ಕ್ಲಿಕ್ ಮಾಡಬೇಕು. ಓಕೆ, ನೋಡಿ ಏನೇನು ಬರುತ್ತೆ ಅಂತ ಹೇಳ್ತೀನಿ. ಸ್ವಲ್ಪ ನಿಮಿಷ, ಎಷ್ಟು ಸ್ಲೋ ಇದೆ. ಫಸ್ಟ್ ನೇಮ್ ಅಂಡ್ ಟ್ಯಾಗ್ಸ್ ಅಂದರೆ ನಿಮ್ಮ EC2 ಇನ್ಸ್ಟೆನ್ಸ್ ಇದೆಯಲ್ಲ, ಈ EC2 ಇನ್ಸ್ಟೆನ್ಸ್ನ ನೇಮ್ ಏನು ಕೊಡಬೇಕು ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಏನಾದರೂ ಕೊಡ್ಬೋದು ರ್ಯಾಂಡಮ್ ಆಗಿ. ಸೊ ನಾನು ಏನು ಕೊಡ್ತೀನಿ ಅಂತಂದರೆ ಮೈ ಫಸ್ಟ್ ಸರ್ವರ್ ಏನಾದರೂ ಕೊಡಿ, ನಿಮ್ಮ ಇಷ್ಟ. ರ್ಯಾಂಡಮ್ ಆಗಿ ಇದೇ ಕೊಡಬೇಕು, ಅದನ್ನೇ ಕೊಡಬೇಕು ಅಂತ ಏನು ರೂಲ್ಸ್ ಇಲ್ಲ. ಸೊ ನೀವು ಯಾವುದಾದ್ರೂ ಕೊಡ್ಬೋದು. ಓಕೆನಾ? ಸೊ ನಾನೇನು ಕೊಡ್ತೀನಿ ಅಂತಂದರೆ ಮೈ ಫಸ್ಟ್ ಸರ್ವರ್ ಅಂತ ಕೊಡ್ತೀನಿ. ಓಕೆನಾ? ನೆಕ್ಸ್ಟ್ ಯಾವ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತಿದ್ದೀವಿ? ಒಂದು ಲಿನಕ್ಸ್ ಸಿಸ್ಟಮ್ನ ಅಥವಾ ಮ್ಯಾಕ್ OS ಅಥವಾ ಉಬುಂಟುನ ಅಥವಾ ವಿಂಡೋಸ ಅಥವಾ ರೆಡ್ ಹಾಟ.
ಸೊ ಈ ಥರ ತುಂಬ ಆಪರೇಟಿಂಗ್ ಸಿಸ್ಟಮ್ಸ್ ಇದೆ. ನಿಮ್ಮ ಅಪ್ಲಿಕೇಶನ್ ರನ್ ಮಾಡೋಕ್ಕೋಸ್ಕರ ಅಥವಾ ನಿಮ್ಮ EC2 ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡೋಕ್ಕೆ ನೀವು ಯಾವ ಆಪರೇಟಿಂಗ್ ಸಿಸ್ಟಮ್ನ ಯೂಸ್ ಮಾಡ್ತಿದ್ದೀವಿ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಲಿನಕ್ಸ್ ಯೂಸ್ ಮಾಡ್ತಿದ್ದೀರೋ ಆಪರೇಟಿಂಗ್ ಸಿಸ್ಟಮ್, ಮ್ಯಾಕ್ OS ಯೂಸ್ ಮಾಡ್ತಿದ್ದೀರೋ ಅಥವಾ ಉಬುಂಟು ಯೂಸ್ ಮಾಡ್ತಿದ್ದೀರೋ ಅಥವಾ ವಿಂಡೋಸ್ ಯೂಸ್ ಮಾಡ್ತಿದ್ದೀರೋ, ರೆಡ್ ಹ್ಯಾಟ್ ಯೂಸ್ ಮಾಡ್ತಿದ್ದೀರೋ, ಈ ಥರ ಯಾವ ಆಪರೇಟಿಂಗ್ ಸಿಸ್ಟಮ್ ನೀವು ಯೂಸ್ ಮಾಡ್ತಿದ್ದೀರೋ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಯಾವ್ದು ಯೂಸ್ ಮಾಡ್ತೀನಿ ಅಂತಂದರೆ ಲಿನಕ್ಸ್ ಯೂಸ್ ಮಾಡ್ತಾ ಇದ್ದೀನಿ ಆಪರೇಟಿಂಗ್ ಸಿಸ್ಟಮ್. ಓಕೆನಾ? ಯಾಕಂದರೆ ಲಿನಕ್ಸ್ ಇಸ್ ಅ ಓಪನ್ ಸೋರ್ಸ್, ಸೊ ಎನಿವನ್ ಕ್ಯಾನ್ ಯೂಸ್ ಆ್ಯಂಡ್ ಇಟ್ ಇಸ್ ಅ ಫ್ರೀ. ಸೊ ಅದರಿಂದ ನಾನು ಲಿನಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ಸ್ಟನ್ಸ್ ಟೈಪ್ ಅಂತ ಬರುತ್ತೆ. ಸೊ ಇನ್ಸ್ಟನ್ಸ್ ಟೈಪ್ ಅಂದರೆ ಏನು? ಇನ್ಸ್ಟನ್ಸ್ ಟೈಪ್ ಅಂತಂದ್ರೆ ಏನಪ್ಪ ಅಂತಂದ್ರೆ, ಎಕ್ಸಾಂಪಲ್, ನೀವು ಲ್ಯಾಪ್ಟಾಪ್ ತಗೊಳ್ಳುವಾಗ ಯಾವ ಥರ ತಗೊಳ್ತೀರಾ? ಅದ್ರದ್ದು ಪ್ರೊಸೆಸರ್ ಚೆಕ್ ಮಾಡ್ತೀರಾ, ಕರೆಕ್ಟ್? ಅದ್ರದ್ದು ರ್ಯಾಮ್ ಎಷ್ಟಿದೆ ಅಂತ ಚೆಕ್ ಮಾಡ್ತೀರಾ, ಕರೆಕ್ಟಾ? ಅದ್ರದ್ದು CPU ಎಷ್ಟಿದೆ, ಮೆಮೊರಿ ಎಷ್ಟಿದೆ, ಎಲ್ಲ ಚೆಕ್ ಮಾಡಿ, ಪ್ರತಿಯೊಂದು ಚೆಕ್ ಮಾಡಿ ನೀವು ಒಂದು ಲ್ಯಾಪ್ಟಾಪ್ನ ತಗೊಳ್ತೀರಾ. ಅದೇ ರೀತಿ ಒಂದು EC2 ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಓಕೆ, ಬೇಸ್ಡ್ ಆನ್ ದಿ ರಿಕ್ವೈರ್ಮೆಂಟ್. ಓಕೆ, ಇದರಲ್ಲಿ ತುಂಬ ಟೈಪ್ಸ್ ಇದೆ, ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಯಾವ ಟೈಪ್ ಇದೆ ಅಂತ. ಸೊ ಈಗ ಜಸ್ಟ್ ನೆನ್ಪಿಟ್ಕೊಳ್ಳಿ, ನಿಮ್ಮ ರಿಕ್ವೈರ್ಮೆಂಟ್ ಯಾವ ಥರ ಇರುತ್ತೋ ಅದರ ಬೇಸ್ ಮೇಲೆ EC2 ಇನ್ಸ್ಟೆನ್ಸ್ ಇದೆ ಅಲ್ಲ, ಈ EC2 ಇನ್ಸ್ಟೆನ್ಸ್ನ ನೀವು ಕ್ರಿಯೇಟ್ ಮಾಡ್ತೀರಿ. ನಿಮ್ಮ ರಿಕ್ವೈರ್ಮೆಂಟ್ ಯಾವ ಥರ ಇರುತ್ತೆ? ಎಕ್ಸಾಂಪಲ್, ನನಗೆ ಈಗ ಒಂದು CPU ಬೇಕು ಮತ್ತು 1 GB ಮೆಮೊರಿ ಅಷ್ಟೇ ರಿಕ್ವೈರ್ಡ್ ಇದೆ ನನ್ನ ಅಪ್ಲಿಕೇಶನ್ ರನ್ ಮಾಡಬೇಕು. ಆವಾಗ ವಿಲ್ ಗೋ ಫಾರ್ T2 ಮೈಕ್ರೋ. ಇಲ್ಲಪ್ಪ, ನನಗೆ 1 CPU ಬೇಕು, 0.5 GB ಸಾಕು ಅಷ್ಟೇ ಅಂದರೆ ನೀವು T2.nano ಹೋಗ್ತೀರ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಸೆಲೆಕ್ಟ್ ಆಗುತ್ತೆ. ಇಲ್ಲ, ನನಗೆ ಜಾಸ್ತಿ ಮೆಮೊರಿ ಬೇಕು ಮತ್ತು ಜಾಸ್ತಿ CPU ಬೇಕು, ಯು ಕ್ಯಾನ್ ಗೋ ಫಾರ್ ಲೈಕ್ 2 CPU ವಿತ್ 4 GB ಮೆಮೊರಿ. ಈ ಥರ ನಿಮ್ಮ ಅಪ್ಲಿಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ಡಿಪೆಂಡ್ಸ್ ಆನ್ ಯುವರ್ ಅಪ್ಲಿಕೇಶನ್. ನಿಮಗೆ ಯಾವ ಇನ್ಸ್ಟೆನ್ಸ್ ಟೈಪ್ ಬೇಕು ಆ ಇನ್ಸ್ಟೆನ್ಸ್ ಟೈಪ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಏನು ಮಾಡ್ತೀನಿ ಅಂತಂದರೆ, ಇಲ್ಲಿ T2 ಮೈಕ್ರೋ ಸೆಲೆಕ್ಟ್ ಮಾಡ್ತೀನಿ. ಏಕೆ ಅಂದರೆ ಇದು ಫ್ರೀ ಟೈರ್, ಇದನ್ನ ಯೂಸ್ ಮಾಡ್ಕೊಂಡ್ರೆ ನಮಗೆ ಅಮೌಂಟ್ ಕಟ್ ಆಗಲ್ಲ. ಇವೆಲ್ಲ ಬೇರೆ ಎಲ್ಲ ಏನಪ್ಪ ಅಂತಂದರೆ ಪೇಯ್ಡ್, ಸೊ ಯು ನೀಡ್ ಟು ಪೇ. T2 ಮೀಡಿಯಮ್ ಇದೆ, T2 ಲಾರ್ಜ್ ಇದೆ, ಈ ಥರ ತುಂಬ ಇದೆ. ಸೊ ಇವೆಲ್ಲ ಅಮೌಂಟ್ ಕಟ್ ಆಗುತ್ತೆ. ಸೊ ಹಾಗಾಗಿ ನಾನೀಗ ಆ್ಯಸ್ ಆಫ್ ನೌ ನೀಡ್ ಜಸ್ಟ್ ಫಾರ್ ಲೈಕ್ ಡೆಮೋ ಪರ್ಪಸ್ ಆಗಿರೋದ್ರಿಂದ ನಾನು 1 CPU ಮತ್ತು 1 GB ಮೆಮೊರಿನ ತಗೋತಾ ಇದ್ದೀನಿ. ಓಕೆನಾ? ನೆಕ್ಸ್ಟ್, ಕೀ ಪೇರ್ ಅಂದರೆ ಏನು? ಕೀ ಪೇರ್ ಅಂತಂದ್ರೆ ಏನಪ್ಪ ಅಂತಂದರೆ, ಈ EC2 ಇನ್ಸ್ಟೆನ್ಸ್ ಒಳಗಡೆ ಅಂದರೆ ಇದನ್ನು ಲಾಗಿನ್ ಆಗಬೇಕು ಅಂದರೆ ಇದ್ರೊಳಗಡೆ ಹೋಗಬೇಕು ತಾನೆ. ಸೊ ಈ EC2 ಇನ್ಸ್ಟೆನ್ಸ್ ಒಳಗಡೆ ಹೋಗಬೇಕು ಅಂತಂದರೆ ನಮಗೆ ಎರಡು ಬೇಕಾಗುತ್ತೆ. ಏನೇನು ಬೇಕಾಗುತ್ತೆ ಅಂತಂದರೆ 2 ಥಿಂಗ್ಸ್ ವಿ ನೀಡ್. 1, ಪಬ್ಲಿಕ್ ಕೀ, another one is private ಸೊ ಈ EC2 ಇನ್ಸ್ಟೆನ್ಸ್ ಇದೆಯಲ್ಲ ಸರ್ವರು, ಈ ಸರ್ವರ್ನ ಲಾಗಿನ್ ಆಗಬೇಕು ಅಂತಂದರೆ ಓಕೆ, ನಮಗೆ ಪಬ್ಲಿಕ್ ಕೀ ಮತ್ತು ಪ್ರೈವೇಟ್ ಕೀ ಅಂತ ಎರಡು ಕೀ ಇರುತ್ತೆ. ಸೊ ಈ ಪಬ್ಲಿಕ್ ಕೀ ಮತ್ತು ಪ್ರೈವೇಟ್ ಕೀ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ ಅಂತಂದರೆ ಈ EC2 ಇನ್ಸ್ಟೆನ್ಸ್ ಒಳಗಡೆ ಲಾಗಿನ್ ಆಗ್ತೀವಿ.
EC2 ಇನ್ಸ್ಟೆನ್ಸ್ ಒಳಗಡೆ ಏನಿರುತ್ತೆ? EC2 ಇನ್ಸ್ಟೆನ್ಸ್ ಒಳಗಡೆ ಅಪ್ಲಿಕೇಶನ್ ಇರುತ್ತೆ. ಓಕೆನಾ? ಸೊ EC2 ಇನ್ಸ್ಟೆನ್ಸ್ ಒಳಗಡೆ ಲಾಗಿನ್ ಆಗಬೇಕಂದ್ರೆ ಏನು ಬೇಕು? ಪಬ್ಲಿಕ್ ಕೀ ಮತ್ತು ಪ್ರೈವೇಟ್ ಕೀ. ಅದ್ಯಾವ ಥರ ಜನರೇಟ್ ಮಾಡೋದು ಅದನ್ನು ನೋಡೋಣ. ಸೊ ಕೀ ಪೇರ್ ಒಳಗಡೆ ಬನ್ನಿ, ಯಾವುದು ಇಲ್ಲ. ಸೊ ಕ್ರಿಯೇಟ್ ಕೀ ಪೇರ್. ನೇಮು ನೀವು ಏನಾದರೂ ಕೊಡ್ಬೋದು. ನಾನು KGF1 ಅಂತ ಕೊಡ್ತೀನಿ. ಓಕೆನಾ? ಇದು ಪೆಮ್ ಫೈಲಲ್ಲಿ ಇರುತ್ತೆ. ಕ್ರಿಯೇಟ್ ಕೀ. ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ ನೋಡಿ. ಓಪನ್ ಮಾಡ್ತೀನಿ. ಈ ಥರ ಪ್ರೈವೇಟ್ ಕೀ ಸಿಕ್ತು ನಮಗೆ. ಡೌನ್ಲೋಡ್ ಆಯ್ತು ನೋಡಿ. ಸೊ ಇದು ಪ್ರೈವೇಟ್ ಕೀ. ಸರ್ ನೀವು ಹೇಳಿದ್ರಿ ಪಬ್ಲಿಕ್ ಕೀ ಮತ್ತು ಪ್ರೈವೇಟ್ ಕೀ ಬೇಕು ನಮ್ಮದು ಇದನ್ನು EC2 ಇನ್ಸ್ಟೆನ್ಸ್ನ ಲಾಗಿನ್ ಆಗೋಕ್ಕೆ ಅಂತ ಹೇಳಿ ಕೇಳಿದ್ದೀರಿ. ಪ್ರೈವೇಟ್ ಕೀ ಇದೆ, ಮತ್ತು ಪಬ್ಲಿಕ್ ಕೀ ಎಲ್ಲಿದೆ ಸರ್ ಅಂತ ಕೇಳ್ಬೋದು. ಪಬ್ಲಿಕ್ ಕೀ ಎಲ್ಲಿದೆ ಅಂತಂದರೆ, ಇದು ಸರ್ವರ್ ಕ್ರಿಯೇಟ್ ಆಗ್ತಾ ಇರುತ್ತಲ್ಲ, ಆವಾಗ ಈ ಪಬ್ಲಿಕ್ ಕೀ ಅನ್ನೋದು ಜನರೇಟ್ ಆಗುತ್ತೆ. ಅದು ಯಾವ ಥರ ಹೇಗೆ ನಾನು ತೋರಿಸ್ತೀನಿ. ಸೊ ಇವಾಗ ನಮಗೇನಿದೆ, ಪ್ರೈವೇಟ್ ಕೀ ಸಿಕ್ತು. ಓಕೆನಾ? ಸೊ ನಮ್ಮ ಹತ್ರ ಈಗ ಪ್ರೈವೇಟ್ ಕೀ ಸಿಕ್ತು. ಓಕೆ, ಜಸ್ಟ್ ಮಿನಿಟ್. ಇಲ್ಲಿ ಬಂದೆ. ಸೊ ನೋಡಿ, KGF1 ಇದು ಪ್ರೈವೇಟ್ ಕೀ ಇದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನೆಟ್ವರ್ಕ್ ಸೆಟ್ಟಿಂಗ್ಸ್. ನೆಟ್ವರ್ಕ್ ಸೆಟ್ಟಿಂಗ್ಸ್ ಅಂದರೆ ಏನಪ್ಪ ಅಂತಂದರೆ, EC2 ಇನ್ಸ್ಟೆನ್ಸ್ ಇಲ್ಲಿದೆ. ಓಕೆನಾ? ನಾವು EC2 ಇನ್ಸ್ಟೆನ್ಸ್ನ ಎಲ್ಲಿ ಕ್ರಿಯೇಟ್ ಮಾಡಬೇಕು, ಯಾವ ನೆಟ್ವರ್ಕ್ ಒಳಗಡೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಹೇಳೋದೆ ಈ ನೆಟ್ವರ್ಕ್ ಸೆಟ್ಟಿಂಗ್ಸ್. ಒಂದು ಸೆಕೆಂಡ್ ಹೇಳ್ತೀನಿ. ಈ EC2 ಇನ್ಸ್ಟೆನ್ಸ್ ಇದೆಯಲ್ಲ, ಈ EC2 ಇನ್ಸ್ಟೆನ್ಸ್ನ ಯಾವ ನೆಟ್ವರ್ಕ್ ಒಳಗಡೆ ಕ್ರಿಯೇಟ್ ಮಾಡಬೇಕು ಅಥವಾ ಎಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನೋದು ಹೇಳೋದು ಈ ನೆಟ್ವರ್ಕ್ ಸೆಟ್ಟಿಂಗ್ಸ್. ಓಕೆ, ತೋರಿಸ್ತೀನಿ ಯಾವ ಥರ. ಓಕೆ, ಸೊ ಈ EC2 ಇನ್ಸ್ಟೆನ್ಸ್ನ ಯಾವ VPCಯಲ್ಲಿ ನಾವು ಕ್ರಿಯೇಟ್ ಮಾಡಬೇಕು ಅದನ್ನು ನಾವು ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇದು ಡಿಫಾಲ್ಟ್ ಇದೆ. ನಾನು ಈಗ ಏನು ಮಾಡ್ತೀನಿ ಅಂತಂದ್ರೆ, ಹೋಗಿ ಪಟ್ ನನ್ನೊಂದು VPC ಕ್ರಿಯೇಟ್ ಮಾಡ್ತೀನಿ. ಯಾಕೆ ನಿಮಗೆಲ್ಲ ಗೊತ್ತು ಯಾವ ಥರ VPC ಕ್ರಿಯೇಟ್ ಮಾಡೋದು, ಯಾವ ಥರ ಸಬ್ನೆಟ್ ಕ್ರಿಯೇಟ್ ಮಾಡೋದು, ಯಾವ ಥರ ರೌಟಿಂಗ್ ಟೇಬಲ್ ಕ್ರಿಯೇಟ್ ಮಾಡೋದು, ಯಾವ ಥರ IGW ಯಾವ ಥರ ಕ್ರಿಯೇಟ್ ಮಾಡೋದು. ಮತ್ತು ಇನ್ನೊಂದ್ಸಲ ತೋರಿಸ್ತೀನಿ, ಜಸ್ಟ್ ನೋಡ್ಕೊಳ್ಳಿ. ಏಕೆಂದರೆ ನಮಗೀಗ EC2 ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡಬೇಕಲ್ವಾ. ಸೊ ಆ EC2 ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡೋದು ಎಲ್ಲಿ ಕ್ರಿಯೇಟ್ ಮಾಡ್ತೀವಿ ಅನ್ನೋದನ್ನ ಫಸ್ಟು ಬರೀಬೇಕು. ಮೈ VPC ರೇಂಜ್ ಏನಿರುತ್ತೆ VPCದು, ಆ ರೇಂಜನ್ನು ಮೆನ್ಷನ್ ಮಾಡಬೇಕು. ಓಕೆ, ಬನ್ನಿ ಕ್ರಿಯೇಟ್ VPC. ಸೊ ಇಲ್ಲಿ ಬನ್ನಿ ಡಯಾಗ್ರಾಮ್. ನನ್ನ ಈ EC2 ಇನ್ಸ್ಟೆನ್ಸ್ ಯಾವ VPCಲಿ ಕ್ರಿಯೇಟ್ ಆಗಬೇಕು ಅದನ್ನು ಇಲ್ಲಿ ಮೆನ್ಷನ್ ಮಾಡಿ. ಸೊ ಜಸ್ಟ್ ರಿಫ್ರೆಶ್ ಮಾಡಿ, ಬಂತಾ? ಸೊ ನನ್ನ ಈ EC2 ಇನ್ಸ್ಟೆನ್ಸು ನಾನು ಎಲ್ಲಿ ಕ್ರಿಯೇಟ್ ಮಾಡ್ತೀನಿ? ಮೈ VPCಲಿ. ನೋಡಪ್ಪ, ನೀನು ಹೋಗಿ EC2 ಇನ್ಸ್ಟೆನ್ಸ್ನ ಎಲ್ಲಿ ಕ್ರಿಯೇಟ್ ಮಾಡು? ಮೈ VPC ಅನ್ನೋ ನೆಟ್ವರ್ಕಲ್ಲಿ ಕ್ರಿಯೇಟ್ ಮಾಡು ಅಂತ ಹೇಳೋದು. ಯಾವ ಸಬ್ನೆಟ್ಟಲ್ಲಿ ಕ್ರಿಯೇಟ್ ಮಾಡಬೇಕು? ಬನ್ನಿ ಅದನ್ನು ಕ್ರಿಯೇಟ್ ಮಾಡಿ, ಅದನ್ನು ಮೆನ್ಷನ್ ಮಾಡಬೇಕು. ಸೊ ಓಕೆ, ಅದಕ್ಕಿಂತ ಮುಂಚೆ ಯಾವ ಸಬ್ನೆಟ್ಟಲ್ಲಿ, ಈ ಸಬ್ನೆಟ್ಟಲ್ಲೂ ಈ ಸಬ್ನೆಟ್ಟಲ್ಲೂ ಈ ಸಬ್ನೆಟ್ಟಲ್ಲೂ ಈ ಥರ ತುಂಬ ಸಬ್ನೆಟ್ ಇರುತ್ತೆ. ಯಾವ ಸಬ್ನೆಟ್ಟಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಅದನ್ನು ತೋರಿಸ್ತೀನಿ.
ಸಬ್ನೆಟ್ ಯಾವ ಫಸ್ಟ್ ಅದಕ್ಕಿಂತ ಮುಂಚೆ ಸಬ್ನೆಟ್ ಎಲ್ಲಿರಬೇಕು? ಈ ಸಬ್ನೆಟ್ ಎಲ್ಲಿರಬೇಕು? VPC ಒಳಗಡೆ. ಸೊ ಅದನ್ನ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಓಕೆನಾ? ಸಬ್ನೆಟ್ನ ಒಂದು ಕ್ರಿಯೇಟ್ ಮಾಡೋಣ. ಮೈ ಸಬ್ನೆಟ್ ಮೂರು ಇರುತ್ತೆ. ಸೊ ನಾವು 1 ತಗೊಂತೀನಿ. ಅದು ರೇಂಜು 10.0.1.0/24 ಅಂತ ತಗೊಂತೀನಿ. ಸಬ್ನೆಟ್ನ ಕ್ರಿಯೇಟ್ ಮಾಡಿದೆ. ಇದನ್ನ ರೌಟಿಂಗ್ ಟೇಬಲ್ ಕ್ರಿಯೇಟ್ ಮಾಡೋಣ. ರೌಟಿಂಗ್ ಟೇಬಲ್ ಯಾವ VPC ಕ್ರಿಯೇಟ್ ಮಾಡ್ತಿದ್ದೀವಿ? ಮೈ VPC. ಸೊ ರೌಟಿಂಗ್ ಟೇಬಲ್ ಕ್ರಿಯೇಟ್ ಆಯಿತು. ನೆಕ್ಸ್ಟು IGW ಇಂಟರ್ನೆಟ್ ಗೇಟ್ವೇ ಕ್ರಿಯೇಟ್ ಮಾಡಿದ್ವಿ. ಅದನ್ನು VPCಗೆ ಅಟ್ಯಾಚ್ ಮಾಡಬೇಕು. ಸೊ ಅಟ್ಯಾಚ್ ಮಾಡಿದ್ವಿ. ಮತ್ತೆ ರೌಟಿಂಗ್ ಟೇಬಲ್ ಲಾಗಿನ್ ಮಾಡಬೇಕು. ರೌಟಿಂಗ್ ಟೇಬಲ್ಗೆ ಹೋಗಿ ಏನು ಮಾಡಬೇಕು? ರೌಟಿಂಗ್ ಟೇಬಲ್ಗೆ ಹೋಗಿ ರೋಡ್ಸ್ ಮತ್ತು ಸಬ್ನೆಟ್ ಅಸೋಸಿಯೇಷನ್ನ ಮಾಡಬೇಕು. ಬನ್ನಿ ರೌಟಿಂಗ್ ಟೇಬಲ್ಗೆ, ರೋಡ್ಸ್ಗೆ ಹೋಗಿ ಎಡಿಟ್ ರೌಟ್ ಯಾವ್ದ್ರ ಜೊತೆ ಕನೆಕ್ಟ್ ಮಾಡಬೇಕು? IGW ಜೊತೆ ಕನೆಕ್ಟ್ ಮಾಡಬೇಕು. ಇಂಟರ್ನೆಟ್ ಗೇಟ್ವೇ. ಸೊ ಸಬ್ನೆಟ್ ಅಸೋಸಿಯೇಷನ್ ಎಡಿಟ್ ಇಷ್ಟ ಆಯ್ತಾ? ಇಲ್ಲಿಗೆ ಬನ್ನಿ ಈಗ. ಸೊ ರಿಫ್ರೆಶ್ ಮಾಡಿ ಬಂತು ನೋಡಿ. ಯಾವ ಸಬ್ನೆಟಲ್ಲಿ ಕ್ರಿಯೇಟ್ ಮಾಡಬೇಕು, ಎಲ್ಲಿ ಯಾವ್ದು ಇತ್ತು ನಮ್ದು ಕ್ರಿಯೇಟ್ ಮಾಡಿದ್ದೀವಿ ನಾವು ಸಬ್ನೆಟ್, ಮೈ ಸಬ್ನೆಟ್. ಸೊ ನನ್ನ ಈ EC2 ಇನ್ಸ್ಟೆನ್ಸು ಯಾವ VPCಲಿ ಕ್ರಿಯೇಟ್ ಮಾಡಬೇಕು? ಮೈ VPCಲಿ. ಯಾವ ಸಬ್ನೆಟಲ್ಲಿ ಕ್ರಿಯೇಟ್ ಮಾಡಬೇಕು? ಮೈ ಸಬ್ನೆಟ್ಟಲ್ಲಿ. ಓಕೆನಾ? ಸೊ ಪಬ್ಲಿಕ್ IP ಅಡ್ರೆಸ್ಸು ಎನೇಬಲ್ ಆಗಬೇಕು. ಎನೇಬಲ್ ಇಟ್ಕೊಳ್ಳಿ. ಇದೇನು ಎಲ್ಲ ಹೇಳ್ತೀನಿ ನೆಕ್ಸ್ಟ್ ಇದರಲ್ಲಿ. ಇಷ್ಟು ಮಾಡಿ ನೀವು ಲಾಂಚ್ ಅಂತ ಕೊಟ್ಟರೆ ನಿಮ್ಮ EC2 ಇನ್ಸ್ಟೆನ್ಸ್ ಕ್ರಿಯೇಟ್ ಆಯಿತು. ಬಟ್ ನನಗೆ ಇಲ್ಲಿ ಬನ್ನಿ ಇನ್ಸ್ಟೆನ್ಸಲ್ಲಿ. ಸೊ ದಿಸ್ ಈಸ್ ಎ ಫಸ್ಟ್ ಸರ್ವರ್ ಕ್ರಿಯೇಟ್ ಆಯ್ತು ನೋಡಿ. EC2 ಇನ್ಸ್ಟೆನ್ಸ್ ನೇಮ್ ಏನಪ್ಪ ಅಂತಂದ್ರೆ ಮೈ ಫಸ್ಟ್ ಸರ್ವರ್ ರನ್ನಿಂಗ್ ಆಗ್ತಾ ಇದೆ. ಯಾವ ಇನ್ಸ್ಟೆನ್ಸ್ ಟೈಪ್ ಯೂಸ್ ಮಾಡ್ತಾ ಇದ್ದೀವಿ? T2 ಮೈಕ್ರೋ. ಕನೆಕ್ಟ್ ಮಾಡೋಣ. ಕನೆಕ್ಟ್ ಅಂತ ಕೊಡಿ. ಇಲ್ಲಿ ಬರೀ. ಸೊ SSH ಅಂತಂದ್ರೆ ಈ EC2 ಇನ್ಸ್ಟೆನ್ಸ್ ಯಾವ ಪೋರ್ಟ್ ರನ್ ಆಗ್ತಾ ಇದೆ ಅಂತಂದ್ರೆ SSH ಪೋರ್ಟ್. ಅದು ಯಾವ ಥರ ಅಂತ ಹೇಳ್ತೀನಿ. -i ಅಂತಂದ್ರೆ ಈ ಕೀ ಪೇರ್ ಯೂಸ್ ಮಾಡ್ಕೊ ಅಂತ. -i ಅಂತಂದ್ರೆ ಈ ಕೀ ಪೇರ್ ಯೂಸ್ ಮಾಡ್ಕೊಂಡು ಪ್ರೈವೇಟ್ ಕೀನ ವಿತ್ ಎ ಪಬ್ಲಿಕ್ IP ಅಡ್ರೆಸ್. ಈ ಪಬ್ಲಿಕ್ IP ಅಡ್ರೆಸ್ ಎಲ್ಲಿಂದ ಬಂತು ಅಂತಂದ್ರೆ ತೋರಿಸ್ತೀನಿ. ಇಲ್ಲಿದೆ ನೋಡಿ. ಈ ಪಬ್ಲಿಕ್ IP ಅಡ್ರೆಸ್ ಯೂಸ್ ಮಾಡಿಕೊಂಡು, ಓಕೆ, ಮತ್ತೆ ಈ ಕೀ ಪೇರ್ ಯೂಸ್ ಮಾಡಿಕೊಂಡು ನಾನು ಅವಾಗಲೇ ನಿಮಗೆ ಹೇಳಿದ್ದೆ ಡಯಾಗ್ರಾಮಲ್ಲಿ. ಸೊ ಈ EC2 ಇನ್ಸ್ಟೆನ್ಸ್ನ ಲಾಗಿನ್ ಮಾಡಬೇಕು ಅಂದರೆ ಏನೇನು ಬೇಕು? ಪಬ್ಲಿಕ್ ಕೀ ಮತ್ತು ಪ್ರೈವೇಟ್ ಕೀ. ಸೊ ಈ ಪ್ರೈವೇಟ್ ಕೀ ಮತ್ತು ಈ ಪಬ್ಲಿಕ್ ಕೀ ಯೂಸ್ ಮಾಡಿಕೊಂಡು ನಾವೇನಾಗ್ತೀವಿ? EC2 ಇನ್ಸ್ಟೆನ್ಸ್ಗೆ ಕನೆಕ್ಟ್ ಆಗ್ತೀವಿ. ಸೊ CMD ಕಮಾಂಡ್ ಪ್ರಾಂಪ್ಟ್ CD ಡೌನ್ಲೋಡ್ಸ್ ಹೋಗ್ತೀನಿ, ಪೇಸ್ಟ್ ಮಾಡಿ ಎಂಟರ್ ಕೊಟ್ರೆ ಸೊ ಕನೆಕ್ಟ್ ಆಯ್ತು. 10.0.1.140 ಏನಿದು? ಎಲ್ಲಿದ್ದೀವಿ ನಾವೀಗ ನೋಡಿ. 10.0.1.140 ಈ ನಮ್ಮ EC2 ಇನ್ಸ್ಟೆನ್ಸ್ಗೆ ಕನೆಕ್ಟ್ ಆದ್ವಿ. ಈ ಥರ ನೀವು ಒಂದು EC2 ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡಿ ಕನೆಕ್ಟ್ ಮಾಡಿ. ನೆಕ್ಸ್ಟ್ ಇದರಲ್ಲಿ ನೀವು ಏನಾದರೂ ಯೂಸ್ ಮಾಡ್ಬೋದು, ಅಂದರೆ ಏನಾದರೂ ಮಾಡ್ಬೋದು. ಸರ್ವರ್ನ ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟು ನಿಮಗೆ ಒಂದು ಫೈಲ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ನೀವು ಒಂದು ಫೈಲ್ನ ಕ್ರಿಯೇಟ್ ಮಾಡ್ಬೋದು. ನಿಮಗೆ ಲಿನಕ್ಸ್ ಕಮಾಂಡ್ ಪರ್ಫೆಕ್ಟ್ ಇದ್ರಿ ಅಂತ ಅಂದರೆ ನೀವು
ಫೈಲ್ನ ಕ್ರಿಯೇಟ್ ಮಾಡ್ಬೋದು. ಈ ಥರ ತುಂಬ ಇದೆ. ಸೊ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಹೇಳ್ಕೊಡ್ತೀನಿ ಅಂತಂದರೆ, EC2 ಇನ್ಸ್ಟೆನ್ಸ್ ಒಳಗಡೆ ಒಂದು ಸರ್ವರ್ನ ಯಾವ ಥರ ಹೋಸ್ಟ್ ಮಾಡೋದು ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ, ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಏನೇನು ಹೇಳ್ಕೊಡ್ತೀನಿ ಅಂತಂದರೆ, ಒಂದು ಸ್ವಲ್ಪ ಲಿನಕ್ಸ್ ಕಮ್ಯಾಂಡ್ಸ್ ಬಗ್ಗೆ ಹೇಳ್ಕೊಡ್ತೀನಿ, ಯಾವ ಥರ ಲಿನಕ್ಸ್ ಕಮ್ಯಾಂಡ್ಸ್ ವರ್ಕ್ ಆಗುತ್ತೆ ಅಂತ. ಮತ್ತು ಅದೇ ರೀತಿ ಸರ್ವರ್ನ ಯಾವ ಥರ ಹೋಸ್ಟ್ ಮಾಡ್ಬೋದು, HTTP ಸರ್ವರ್ನ ಯಾವ ಥರ ಹೋಸ್ಟ್ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. Like, subscribe, and stay tuned for more tech tips.